ಈಗ ಇವರೆಲ್ಲ ಕೊಟ್ಟರು 3 ವರ್ಷದಿಂದ ನನ್ನ ಪರಿಚಯ. ಹಾಗಾಗಿ ನನಗೆ ಹೊಸದಾಗಿ ಹೇಳುವಂಥದ್ದು ಎಂಥದ್ದು ಇಲ್ಲ. ಎಲ್ಲ ನನ್ನ ದೊಡ್ಡ ಮಗ ಇಲ್ಲೇ ಓದಿದ್ದು, ನನ್ನ ಇದು ಮತ್ತೊಬ್ಬ ರಿಲೇಷನ್ ಕೂಡ ಇಲ್ಲೇ ಓದಿದ್ದು. ಹಾಗಾಗಿ ನನಗೆ ತುಂಬ ಪರಿಚಯ. ಈ ಶಾಲೆ ನಾನು ನೋಡಿದ ಬೇರೆ ಎಲ್ಲ ಶಾಲೆಗಳಿಗೆ ತುಂಬ ವಿಭಿನ್ನವಾಗಿದೆ. ಈ ಶಾಲೆಯ ಸಂಸ್ಕೃತಿ ಆಗಿರ್ಬೋದು, ಚಟುವಟಿಕೆ ಆಗಿರ್ಬೋದು, ಮತ್ತು ಯಾವುದೇ ವಿಚಾರ ಆಗಿರಲಿ ಈ ಶಾಲೆ ಒಂದು ಹೆಜ್ಜೆ ಮುಂದೆ ಇರುತ್ತೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ನನಗೆ ಈ ಶಾಲೆ ಬಗ್ಗೆ ತುಂಬ ಹೆಮ್ಮೆ ಕೂಡ ಇದೆ. Mother's Day, Father's Day, and other occasions. Like, I'm very thankful to this organization and my kids. I'm very thankful for this because last year also she supported very well to my child, and they are also like from childhood they can speak very openly and very inspired. Fear will not come in future. Very thankful person and Vasudha ma'am. Thank you. ನನ್ನ ರಾಘವೇಂದ್ರ ನನ್ನ ಹೆಸರು ಮಹೇಶ್ ಅಂತೇಳಿ. ಮೊದಲನೇದಾಗಿ ಗುರುಭ್ಯೋ ನಮಃ ಅಂತೇಳಿ. ಯಾಕೆ ಅಂತಂದರೆ ಮೊದಲನೇದಾಗಿ ತಾಯಿಗೆ ಗುರು ಆಗಿರ್ತಾರೆ, ತದನಂತರ ತಂದೆ ಗುರು ಆಗಿರ್ತಾರೆ. ಆನಂತರ ಆ ಒಂದು ತಂದೆ ತಾಯಿಯ ಜವಾಬ್ದಾರಿಯನ್ನು ಈ ಗುರು ಶಿಕ್ಷಕ ವೃಂದದವರು ತೆಗೆದುಕೊಂಡು ಗುರು ತಂದೆ ತಾಯಿ ಮನೆಯಲ್ಲಿ ಹೇಳಿಕೊಡುವಂತಹ ಪಾಠಗಳು ಮಾತ್ರ ಆ ಒಂದು ಮನೆಯಲ್ಲಿ ಶಿಸ್ತಿನ ಒಂದು ಕ್ರಮ ಎಲ್ಲವನ್ನು ಆಚರಿಸಿಕೊಂಡು ಹೋಗೋದಕ್ಕೆ ಮಾಡ್ತಾರೆ. ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಗುರುವಿಗೆ ಗುಲಾಮನಾಗಿದ್ದ ಹೊರತು ದೊರೆಯ ನೆನ್ನ ಮುಗುದಿ ಅಂತ ಹೇಳಿ ದಾಖಲೆ ಹೇಳ್ತಾರೆ. ಹಾಗಾಗಿ ನಾವು ಈ ಒಂದು ಉನ್ನತವಾದ ಶ್ರೇಣಿಯಲ್ಲಿ ಇವತ್ತಿನ ಜನ ಇದ್ದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ತಂದೆ ತಾಯಿಯ ನಂತರ ಗುರುಗಳು. ಯಾಕಂತಂದ್ರೆ ಜೀವನದಲ್ಲಿ ಯಾವುದೇ ತರಹದ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಈಗಿರುವಂತಹ ಶಿಕ್ಷಕರಾಗಿರ್ಬೋದು, ಆಗಿರ್ಬೋದು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿ, ರಾಷ್ಟ್ರಪತಿಗಳೇ ಆಗಿರ್ಬೋದು, ಯಾರೇ ಆದರೂ ಸಹ ಇವತ್ತಿನ ದಿನ ಆ ಒಂದು ಉನ್ನತ ಶ್ರೇಣಿಯಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದದ್ದು ವಿದ್ಯೆ. Thank you.